ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸಣಸಾಮರ ಗ್ರಾಮದಲ್ಲಿ ಕುಡಿಯ ನೀರು ಮತ್ತು ಸ್ವಚ್ಛತೆ ಇಲ್ಲ. ಚರಂಡಿ ತುಂಬಿ ಚರಂಡಿ ನೀರು ಸಿಸಿ ರಸ್ತೆ ಮೇಲೆ ಇರಲಿಕ್ಕತ್ತವ. ಸಂಬಂಧಪಟ್ಟವರ ಗಮನಕ್ಕೆ ಗ್ರಾಮದ ಮುಖಂಡರು, ಗೌಡರು ಮತ್ತು ವಿಜಯಶಾಣ ಅಂಬಿಗರ ಚೌಡಾಣಿ ಸಂಘದ ಪದಾಧಿಕಾರಿಗಳು ಗಮನಕ್ಕೆ ತಂದರು. ಯಾರು ಕ್ಯಾರೆ ಅಂತಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದಾಗ ಬೆಳ್ಳಂಬೆಳಗ್ಗೆ 7 ಗಂಟೆಗೆ ಆ ಗ್ರಾಮಕ್ಕೆ ಭೇಟಿ ನೀಡಿ ನೋಡಿದಾಗ ನಾನು ಈ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮನುಷ್ಯರದರ ದನಗಳದಾರ, ಅಷ್ಟೊಂದು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಬೇಕು. ತಕ್ಷಣ ಕುಡಿ ನೀರಿನ ವ್ಯವಸ್ಥೆ ಮಾಡಬೇಕು, ಚರಂಡಿ ಸ್ವಚ್ಛಗೊಳಿಸಬೇಕು, ಬ್ಲೀಚಿಂಗ್ ಪೌಡರ್ ಹೊಡಬೇಕು, ಪಾಗಿಂಗ್ ಮಾಡಬೇಕು. ಇಲ್ಲದಿದ್ದರೆ ಪ್ರತಿಭಟನೆ ಮಾಡ್ಬೋದಾಗಿ ಎಚ್ಚರಿಕೆ ನೀಡಿದಾಗ ತಡವಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಪೈಪ್ಲೈನ್ ಮಾಡಿಕೇಸಿ ಇವತ್ತೆಲ್ಲ ಚರಂಡಿ ಪೈಪ್ಲೈನ್ ಮಾಡಿಕೇಸಿ ನೀರು ಸರಬರಾಜು ಮಾಡ್ತಕ್ಕಂಥ ಕೆಲಸ ಬರದಿಂದ ಸಾಗಿದೆ. ಮತ್ತು ಬ್ಲೀಚಿಂಗ್ ಪೌಡ್ರ್ ಹೊಡೆದಾರ. ತಕ್ಷಣ ಚರಂಡಿ ಸ್ವಚ್ಛಗೊಳಿಸ್ಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು ಮತ್ತು ಪಾಗಿಂಗ್ ನಿರಂತರ ಡೈಲಿ ಸಾಯಂಕಾಲ ಪಾಗಿಂಗ್ ಮಾಡಿ ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವಲ್ಲಿ ಗ್ರಾಮ ಪಂಚಾಯತಿ ಮುಂದಾಗಬೇಕು. ಇಲ್ಲದಿದ್ದರೆ ಹೋರಾಟ ನಿಲ್ಲುವುದಿಲ್ಲ. ಜನರ ಸಂಘಟನೆ ನಿರ್ತೀನಿ. ಅದನ್ನು ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಸಂಬಂಧಪಟ್ಟವರಿಗೆ ಮೇಲೆ ಕ್ರಮಕ್ಕೆ ಹೋರಾಟ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನೀಡುತ್ತಿದೆ. ಮಾದವರ ಪಂಚಾಯತ್ ಗ್ರಾಮದಲ್ಲಿ ಸಣಸಂಬ್ರ ಊರು ರೀ. ಏನು ರೀ, ಪಂಚಾಯತಿಯಲ್ಲಿ ಎಷ್ಟೋ ಸಲ ಮನವಿ ಮಾಡಿದ್ರೂ ಯಾರು ಬಂಧಿಸಲಿಲ್ಲ ರೀ. ಕಡೆಗಾಗಿ ಮುದ್ನಾಳು ಅಣ್ಣವ್ರಿಗೆ ಬಂದು ಭೇಟಿ ಆದ ನಂತರ ಮುಂದಿನ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಶುರುವಾಯ್ತು ಸರ್. ಆದ ನಂತರ ಅವರೇ ಖುದ್ದು ಬಂದು ಎಲ್ಲ ನಮ್ಮ ಪರಿಶೀಲನೆ ಮಾಡಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಕ್ತಾಯಗೊಳಿಸಿದೆ ಸರ್. ಕೆಲಸ ನಡೆದ ಸರ್. ಇನ್ನು ಏನು ರೀ, ಯಾರೂ ಮಾಡಲಿಲ್ಲ ಸರ್. ಸರ್ಕಾರದವರು ಎಷ್ಟು ಮಂದಿ ಹೇಳಿದ್ರೂ ಮಾಡಲೇ ಇಲ್ಲ ಸರ್. ಇವರೇ ಬಂದು ಸ್ವತಃ ನಿಂತು ಮಾಡಿಕೇಸಿ ಇದು ಮಾಡಿ. ನಿಮ್ಮ ಹೆಸರು? ಅನಂತ ರೆಡ್ಡಿ ಗೌಡ ಸರ್. ಗುರುಮಿಟ್ಕಲ್ ಮತಕ್ಷೇತ್ರದ ಸಣಸಂಬ್ರ ಗ್ರಾಮದಲ್ಲಿ ಒಂದು ಏನು ಗ್ರಾಮಸ್ಥರು ಕುಡಿಯೋ ನೀರು ಆಗಲಿ ಮತ್ತು ಇತ್ಯಾದಿಗಳ ಮೂಲಭೂತ ಸೌಕರ್ಯಗಳಾಗಿರಲಿ, ಚರಂಡಿ ಆಗಿರಲಿ, ಗೊಬ್ಬೆದು ನಾರ್ತಿತ್ತಂತೆ. ಮತ್ತು ನಾವು ಉಮೇಶ್ ಕೆ ಮುದ್ದಾಳ ಸರ್ ಆ ಒಂದು ಗ್ರಾಮಕ್ಕೆ ಭೇಟಿ ಕೊಡೋಣ ಅಂದಾಗ ನಾವು ಅವ್ರ ಜೊತೆ ಹೋಗಿ ಆ ಗ್ರಾಮಕ್ಕೆ ವಿಸಿಟ್ ಕೊಟ್ಟು ನೋಡಿದ್ವಿ. ಅವರು ಏನು ಗ್ರಾಮದಲ್ಲಿ ಯಾರೋ ಏನು ಆದಿವಾಸಿಗಳ ಥರ ಅಡಿಯಲ್ಲಿ ಯಾರೋ ಅಂತ ಒಂದು ಗೊತ್ತಾಗಲಿಲ್ಲ. ಇಷ್ಟು ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಏನು ನಿದ್ದೆ ಮಾಡ್ತಿದ್ದಾರೆ ಅಂತ ಕೂಡ ನಮ್ಗೆ ಅದಿದಾಗಲಿಲ್ಲ. ತಕ್ಷಣ ನಾವೊಂದು ಅಲ್ಲಿ ಗ್ರಾಮಕ್ಕೆ ಎಲ್ಲ ಒಂದು ಇದು ಮಾಡಿಬಿಟ್ಟು ಅದನ್ನು ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ನಾವೊಂದು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದೀವಿ. ತಕ್ಷಣ ಅಭಿವೃದ್ಧಿ ಅಧಿಕಾರಿಗಳು ಎಚ್ಚೆತ್ತು ಈಗ ಕೆಲಸವನ್ನು ಆರಂಭಿಸಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ನನ್ನ ಹೆಸರು ಆಂಜನೇಯ ಬೆಳಗೆರೆ.